Hello everyone, welcome back to my ಯೂಟ್ಯೂಬ್ ಚಾನಲ್ ಡಿ ಸಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಂದರೆ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಆಫ್ಟರ್ 2 ಇಯರ್ಸ್. ಸೊ ನಾನು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದು 2 ಇಯರ್ಸ್ ಬ್ಯಾಕು. ಸೊ ಆವಾಗಿಂದ ನನಗೆ ಒಂಥರ ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ನ ಕಂಡಿದ್ದೀನಿ ಮಂತ್ರಾಲಯಕ್ಕೆ ಹೋಗಿ ಬಂದು ಸ್ಪೆಷಲಿ. ಸೊ ತಿರ್ಗಾ ಹೋಗ್ಬೇಕು ಅನ್ಕೋತಾ ಇದ್ರಿ ಆ್ಯಂಡ್ ಆಗಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಫೈನಲಿ. ಸೊ ನೋಡೋಣ ಹೇಗೆ. ಸೊ ನನ್ನ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕರ್ಕೊಂಡೋಗಿದ್ದು. ನನ್ನ ಹಸ್ಬೆಂಡ್ ಅವ್ರ ಅಮ್ಮ ನಮ್ಮ ಅತ್ತೆ. ಸೊ ಅವಾಗ ಏನಂತ ಅಂದರೆ ಅವಾಗಿನ್ನ ನಂದು ಮದುವೆ ಆಗಿರಲಿಲ್ಲ. ಸೊ ಬಟ್ ಅವ್ರ ಫ್ಯಾಮಿಲಿ ಎಲ್ಲ ನನಗೆ ಪರಿಚಯ ಆಗಿದ್ರು. ಆ್ಯಂಡ್ ಇನ್ನೊಂದೇನೆಂದರೆ ಅವರು ಹೇಳ್ತಾ ಇದ್ರು ನನಗೆ, ನಿನ್ನ ಮಂತ್ರಾಲಯ ನೋಡೇ ಇಲ್ವಲ್ಲ, ಒಂದ್ಸತಿ ಕರ್ಕೊಂಡು ಹೋಗ್ಬೇಕು ನಿನ್ನನ್ನು ಅಂತ ಅಂದ್ಬಿಟ್ಟು. ಆ್ಯಂಡ್ ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ನಮ್ಮ ಮನೆ ಹತ್ರನೇ ಒಂದು ರಾಯರ್ ಮಠ ಇದೆ. ಸೊ ಅಲ್ಲಿ ಕರ್ಕೊಂಡೋದ್ರು. ನಿನ್ನ ಕರ್ಕೊಂಡು ಹೋಗಕ್ಕೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ ಅಂತ. ಆದರೆ ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ. ಬಿಕಾಸ್ ನನ್ನ ಹಸ್ಬೆಂಡು, ಆಮೇಲೆ ಅಂಕಲು, ಆಂಟಿ, ಅವ್ರ ಅಕ್ಕ, ಭಾವ ಹೋಗ್ಬೇಕಾಗಿತ್ತು. 5 ಸೀಟರ್ ಕಾರ್ ಅಲ್ವಾ, ಸೊ 5 ಜನ ಹೋಗ್ಬೇಕಾಗಿತ್ತು. ಬಟ್ ಏನಂತ ಅಂದರೆ ನಾನು ಅಲ್ಲಿ ಬೇಡ್ಕೊಂಡಿದ್ದಿಷ್ಟೇ, ನನಗೆ ಬರೋ ಆಸೆ ಇದೆ, ಸೊ ನನಗೆ ಆ ಭಾಗ್ಯ ಇದ್ದರೆ ನನ್ನ ದರ್ಶನ ಕೊಡಪ್ಪ ಅಂತ ಅಷ್ಟೇ ನಾನು ಕೇಳ್ಕೊಂಡಿದ್ದು. ಬಟ್ ಆ ಫೈನಲ್ ಮೂಮೆಂಟಲ್ಲೂ ನಾನು ಹೋಗೋದೇ ಇರಲಿಲ್ಲ. ಎಲ್ಲರೂ ರೆಡಿ ಆಗಿಬಿಟ್ಟಿದ್ರು, ಅವ್ರ ಭಾವ, ಅವ್ರ ಅಕ್ಕ, ಆಂಟಿ, ಅಂಕಲ್ ಎಲ್ಲ ರೆಡಿ ಆಗಿದ್ರು. ಬಟ್ ಲಾಸ್ಟ್ ಮಿನಿಟಲ್ಲಿ ಅವ್ರ ಭಾವದು ಕ್ಯಾನ್ಸಲೇ ಆಗೋಯ್ತು ಹೋಗೋದು. ಸೊ ಸಡನ್ನಾಗಿ 2 ಅವರ್ಸಲ್ಲಿ ನಾನು ರೆಡಿಯಾಗಿ ಹೋಗಿದ್ದು. ಅವ್ರ ಭಾವ ಪ್ಲೇಸಲ್ಲಿ ನನ್ನ ಹಾಕೊಂಡು ಹೋಗಿದ್ದು. ಸೊ ಎಷ್ಟು ಮಿರಾಕಲ್ ಅನಿಸ್ತು ಅಂದರೆ ನನಗಂತೂ. ಸೊ ಇದೇ ಅಲ್ವಾ ಹೇಳೋದು ದೇವ್ರ ಪವಾಡ ಅಂತ. ಅವಾಗಿಂದ ನನಗೂನು ಫಸ್ಟ್ ನಾನು ಮಂತ್ರಾಲಯಕ್ಕೆ ಹೋಗೇ ಇರಲಿಲ್ಲ, ಅದೇ ಫಸ್ಟ್ ಹೋಗಿದ್ದು. ಅವಾಗೇನೆ ನನ್ಗೆ ಗೊತ್ತಾಗೋಯ್ತು ಆ ಮಿರಾಕಲ್ ಏನು ಅಂತ. ಇನ್ನ ಆ ಪ್ಲೇಸ್ ಹೋದ್ರೆ ಹೇಗಿರುತ್ತೋ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಇದೆ. ಸೊ ತುಂಬಾನೇ ಇಷ್ಟ ಆಯ್ತು ನನಗೆ ಪರ್ಸ್ನಲಿ. ಅವಾಗಿಂದನೇ ನಾನು ರಾಯರ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಲ್ಲ, ನಮ್ಮ ಲೈಫಲ್ಲೂ ಏನೋ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಲ್ಲಿ ಹೋದ್ರೆ ಅಂತ ಅವಾಗ್ಲೇನೆ ನನಗೂ ಅನ್ಸಿದ್ದು. ಸೊ ಇವಾಗ ಹರಕೆ ತೀರ್ಸಕ್ಕೆ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ. ಆ್ಯಂಡ್ ನಮ್ಮ ಜರ್ನಿ ಇವಾಗ ಬಿಗಿನ್ ಆಗುತ್ತೆ. ಸೊ ಹೋಗ್ತಾ ಹೋಗ್ತಾ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ರಾಯರ ಆಶೀರ್ವಾದ, ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ 6:30ಗೆ ಕ್ಯಾಬ್ ಬಂತು, ನಾವು ಹೊರಟ್ವಿ ಕ್ಯಾಬಲ್ಲಿ. ಸೊ ನಮ್ಮ ಟ್ರೈನ್ ಇದ್ದಿದ್ದು ಬಂದು ಮೆಜೆಸ್ಟಿಕಲ್ಲಿ ನಮಗೆ ಸಿಕ್ಕಿಲ್ಲ, SMVTಯಲ್ಲಿ ಸಿಕ್ತು ಟ್ರೈನು. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 8:15 ಆಗಿತ್ತು. 8:30ಗೆಲ್ಲ ಟ್ರೈನ್ ಬಂದಿತ್ತು ಆಲ್ರೆಡಿ. ನಮ್ಮದು ಇದ್ದಿದ್ದು 9:15ಗೆ. ಸೊ 8:30 ಟ್ರೈನ್ ಬಂದಿತ್ತು. ಹಾಗೆ ನಾವು ರೀಚ್ ಆಗೋ ಅಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ನನ್ನ ಕಸಿನ್ ಕೂಡ ರೀಚ್ ಆಗಿದ್ದರು. ಸೊ ಇದೇ ನಮ್ಮ ಟ್ರೈನ್ ಮಂತ್ರಾಲಯಕ್ಕೆ ಹೋಗ್ತಿರೋ ಅಂಥದ್ದು. ಆ್ಯಂಡ್ ಅಲ್ಲೇನೇ ರೆಸ್ಟೋರೆಂಟ್ ಇರುತ್ತಲ್ವ ರೈಲ್ವೆ ಸ್ಟೇಷನಲ್ಲಿ, ಅವ್ರ ಹತ್ರನೇ ನಾವು ಊಟ ತರಿಸ್ಕೊಂಡ್ವಿ, ವೆಜ್ ಪಲಾವ್. ಸೊ ಅದಾದಮೇಲೆ 9:45ಗೇನೋ ಟ್ರೈನ್ ಹೊರಡ್ತು. ಆ್ಯಂಡ್ ನಮಗೆ ಒಬ್ಬೊಬ್ರಿಗೆ ಒಂದೊಂದು ಕಡೆ ಟ್ರೈನ್ ಟಿಕೆಟ್ ಬುಕ್ ಆಗೋಗಿತ್ತು ಒಂದೊಂದು ಕಂಪಾರ್ಟ್ಮೆಂಟಲ್ಲಿ. ಬಟ್ ನಾವು ಅವ್ರವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದೇ ಕಡೆ ಇದ್ವಿ. ಹೆಂಗಿದೆ ಫೀಲಿಂಗು? ಬಟ್ ಅಂದರೆ ಫಸ್ಟ್ ಟೈಮ್ ಈ ಟ್ರೈನಲ್ಲಿ ಬಂದ್ಬಿಟ್ಟು ಯಾವಪ್ಪ ಹೇಗೊಂದ್ಸರಿ ನಮ್ಮಮ್ಮ ಅವರೆಲ್ಲ ಅಲ್ಲೆಲ್ಲ ಕೂತಿದ್ದಾರೆ ಪಾಪ. ನಿದ್ದೆ ಮಾಡಬೇಕು. ಓಕೆ, ಮೀಟ್ ಯು ಇನ್ ಮಂತ್ರಾಲಯ. ಸೊ 4:30ಗೆಲ್ಲ ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ. ಆ್ಯಂಡ್ ಅಲ್ಲೇ ಈಚೆಗಡೆನೇ ಆಟೋ ಕ್ಯಾಬ್ಸ್ ಇರುತ್ತಲ್ಲ, ಕ್ಯಾಬ್ ಮಾಡಿಕೊಂಡು ನಾವು ಮಂತ್ರಾಲಯಕ್ಕೆ ಬಂದು ಅಲ್ಲಿ ರೂಮ್ಸ್ ಎಲ್ಲ ತಗೊಂಡು ಫ್ರೆಶ್ ಅಪ್ ಆಗಿ ಇವಾಗ ಟೆಂಪಲ್ ಕಡೆ ಹೊರಡ್ತಾ ಇದ್ದೀವಿ. ನಾವು ಬೇಗನೆ ರೀಚ್ ಆಗಿದ್ರು 4:30ಗೆಲ್ಲ. ರೈಲ್ವೆ ಸ್ಟೇಷನಿಂದ ಆ ಕ್ಯಾಬ್ ಹೊಡೋದು ಲೇಟಾಗಿ ಹೋಗ್ಬಿಡ್ತು. ಸೊ ನಾವು ಒಂದು 6 o'clockಗೆ ರೂಮ್ಸ್ ಎಲ್ಲ ತೊಗೊಳ್ಳೋಷ್ಟರಲ್ಲಿ 6 ಆಯಿತು. ಅಲ್ಲಿಂದ ರೆಡಿ ಆಗೋಷ್ಟರಲ್ಲಿ 7 o'clockಗೆ ಫೈನಲಿ ದರ್ಶನಕ್ಕೆ ಬಂದಿದ್ದೀವಿ. ಬಟ್ ಇಲ್ಲೆಲ್ಲ ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ ಒಳಗಡೆ. ಸೊ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗೋ ಥರ ಮಾಡಿದ್ದಾರೆ. ಫಸ್ಟು ಮೇನ್ ಎಂಟ್ರೆನ್ಸಿಂದ ಬಿಡ್ತಿದ್ರು, ಬಟ್ ಇವಾಗ ಮೇನ್ ಎಂಟ್ರೆನ್ಸಿಂದ ಬಿಡ್ತಾ ಇಲ್ಲ. ರೈಟ್ ಸೈಡಿಂದ ಹೋಗಬೇಕು, ಅಲ್ಲಿ ಫುಲ್ಲು ರೋಸ್ ಇರುತ್ತೆ. ಸೇಮ್ ಧರ್ಮಸ್ಥಳ ಥರ ರೋಸ್ ಇರುತ್ತಲ್ಲ, ಸೊ ಆ ಥರ ಕ್ಯೂ ಅಲ್ಲಿ ಹೋಗಬೇಕು. ಸೊ ಅದಾದಮೇಲೆ ದೇವ್ರ ದರ್ಶನ ಆಯಿತು. ಸೊ ನಮಗೆ 2 ಸತಿ ದೇವ್ರ ದರ್ಶನ ಆಯಿತು. ಫಸ್ಟ್ ಟೈಮು ನಾರ್ಮಲಲ್ಲಿ ಹೋಗಿದ್ವಿ,
ಅದಾದಮೇಲೆ ನೆಕ್ಸ್ಟು ಬಂದುಬಿಟ್ಟು VIP ಎಂಟ್ರಿಲಿ ಹೋಗಿದ್ವಿ. ಅಲ್ಲಿ ನಮಗೆ ಮೇನ್ ಗರ್ಭಗುಡಿ ಒಳಗಡೆಯಿಂದ ಮಂತ್ರಾಕ್ಷತೆ ಸಿಕ್ತು. ಸೊ ಅದ್ರ ಬಗ್ಗೆ ಲಾಸ್ಟಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅಲ್ಲಿಂದ ಮ್ಯೂಸಿಯಮ್ಗೆ ಹೋದ್ರು. ನಾವು ಹೋಗಿಲ್ಲ ಈಚೆಯಿಂದ, ಅಲ್ಲಿ ಫೋನು ಮತ್ತು ಏನು ಅಲೋ ಇಲ್ವಂತೆ, ಬಟ್ 1 ಅವರ್ ಆಗುತ್ತೆ ಅಂದರೆ ನಾವು ಮಗು ಇಟ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ನಾವು ನದಿ ಹತ್ರ ಹೋದ್ವಿ. ನದಿ ಹತ್ರ ತುಂಬ ನೀರು ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಪ್ರಸಾದ ತಿಂದ್ಕೊಂಡು ನೆಕ್ಸ್ಟು ನಾವು ಅಲ್ಲಿ ಕೆಲವು ಪ್ಲೇಸಸ್ ಇರುತ್ತಲ್ವ, ಬೆಳಗ್ಗೆ ನಮ್ಮನ್ನ ಯಾರು ಡ್ರಾಪ್ ಮಾಡಿದ್ರು ಕ್ಯಾಬರು, ಅವ್ರದ್ದು ನಂಬರ್ ತೊಗೊಂಡಿದ್ವಿ. ಸೊ ಅವರೇ ರಿಟರ್ನ್ ಬಂದು ಅವ್ರು ನಮಗೆ ಬೆಳಗ್ಗೆ ಹೇಳಿದರು, ದರ್ಶನ ಎಲ್ಲ ಆದಮೇಲೆ ನೀವು ಕಾಲ್ ಮಾಡಿ ನಾನೇ ಪ್ಲೇಸಸ್ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಆಟೋಕ್ಕೂ ಇದಕ್ಕೂ ಒಂದು 200 ರುಪೀಸ್ ಡಿಫ್ರೆನ್ಸ್ ಇತ್ತು ಅಷ್ಟೇ. ಸೊ ನಾವು ಅದಕ್ಕೆ ಇದನ್ನೇ ಚೂಸ್ ಮಾಡ್ಕೊಂಡ್ವಿ, ಇನ್ನು ಮಗು ಎಲ್ಲ ಇತ್ತು ಅಲ್ವ ಅಂದ್ಬಿಟ್ಟು. ಫಸ್ಟ್ ಅವ್ರು ನಮ್ಮನ್ನ ಕರ್ಕೊಂಡು ಹೋಗಿದ್ದು ಅಭಯ ಆಂಜನೇಯ ಟೆಂಪಲು. ಸೊ ದೊಡ್ಡ ಆಂಜನೇಯ ಇತ್ತು. ಅದಾದಮೇಲೆ ಇದು ಪಂಚಮುಖಿ ಆಂಜನೇಯಗೆ ಹೋಗುವಾಗ ಸಿಗೋವಂಥ ಬ್ರಿಡ್ಜು. ಆ್ಯಂಡ್ ಇದು ಪಂಚಮುಖಿ ಆಂಜನೇಯ ಟೆಂಪಲು. ಸೊ ಅದ್ರ ಹಿಂದೆಗಡೆ ಬಂದು ಈ ಥರ ರಾಕು, ಅದಾಗದೆ ಏರೋಪ್ಲೇನು ಮತ್ತು ಬೆಡ್ ಶೇಪಲ್ಲಿ ಇತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಅಲ್ಲಿಂದ ಆ ಟೆಂಪಲ್ ಹಿಂದೆಗಡೆ ಇರುವಂಥ ಲಕ್ಷ್ಮೀ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ನನ್ನ ಮಗಳು ಟೊಪ್ಪಿನ ಕದ್ಕೊಂಡ್ಬಿಟ್ಟಿದ್ದೆ ಬಿಕಾಸ್ ಅಷ್ಟು ಬಿಸಿಲಿತ್ತು. ಆ್ಯಂಡ್ ಇಲ್ಲಿ ಎಷ್ಟೇ ಬಿಸಿಲಿದ್ರೂ ಆ ದೇವರು ಒಳಗಡೆ ಟೆಂಪಲ್ ಒಳಗಡೆ ಹೋಗಿದ ತಕ್ಷಣ ತುಂಬ ತಣ್ಣಗಿತ್ತು. ಫುಲ್ಲು ಬಂಡೆ ಮಧ್ಯದಲ್ಲಿದೆ. ಈ ಟೆಂಪಲ್ ಹೆಂಗಿದೆ ಹೇಳುತ್ತೆ, ಏನಾದ್ರು ಮಾತಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಟೆಂಪಲ್ ತುಂಬ ತಣ್ಣಕ್ಕಿದೆ, ತುಂಬ ಚೆನ್ನಾಗಿದೆ. ಇಲ್ಲೇ ಇರಬೇಕು ಅಂತ ಅನ್ಸುತ್ತೆ. ಚೆನ್ನಾಗಿ ನಿದ್ದೆ ಮಾಡಬೇಕು ಅನ್ಸುತ್ತೆ. ಚೆನ್ನಾಗಿದೆ. ಏನು ಅನಿಸ್ತಾ ಇದೆ ಗುಂಡ, ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದು ಇಷ್ಟು ಪ್ಲೇಸ್ ಬಂದಿರೋದಕ್ಕೆ? ಚೆನ್ನಾಗಿದೆ. ಚೆನ್ನಾಗಿದೆ. ನಿಮ್ಗೇನು ಅನಿಸ್ತೈತಮ್ಮ? ತುಂಬ ಖುಷಿ ಆಯಿತು. ಅಷ್ಟೇ. ನಿಮ್ಗೇನು ಅನಿಸ್ತಾ ಇದೆ? ಇವ್ರು ಯಾವಾಗ ಬೇಗ ಬರ್ತಾರೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕ್ಕೆ ಅಂತ ಅನಿಸ್ತಾ ಇರೋದು ನಿಮ್ಗೆ? ನೆಕ್ಸ್ಟ್ ಪ್ಲೇಸ್ಗೆ ಯಾವಾಗ ಬರ್ತಾರೆ? ಎದ್ದಿ ಎಲ್ಲ ಅಲ್ಲೆಲ್ಲ ಕುತ್ಕೋತವ್ರೆ ಅಂತ ಮತ್ತೆ ಹೇಳಿ ಏನಾದ್ರು ಬೇಗ. ಟೆಂಪಲ್ ಸಿಕ್ಕಾಪಟ್ಟೆ ತಣ್ಣಗಿದೆ. ಒಳಗಡೆ ಹೋಗಿದ್ದ ಸ್ಟೈಲ್ಸ್ ಎಲ್ಲ ಬಿಸಿಲಿದೆ. ಚೇಸ್ ಮಾಡು. ಗೋಲಿ ಸೋಡಾ. ನೀವು ಕರೆಕ್ಟಾಗಿ ಹೇಳಿ, ಅಮ್ಮ ಮಗಳ ಅಥವಾ ಅಕ್ಕ ತಂಗಿನ? ಬೆಸ್ಟ್ ಫ್ರೆಂಡ್ಸ್. ಏನ್ರಿ ಕುಡಿತಾ ಇದ್ದೀರಾ ನೀವು? ಆ ಕಲರ್ ಐತೆ ಪೆಪ್ಪರ್ ಜ್ಯೂಸ್. ಕುಡ್ಸಿ ಹೇಳಿ. ರಿಯಾಕ್ಷನ್ ನೋಡಿ ನಮ್ಮ ಪಾಪದು. ಚೆನ್ನಾಗಿ ಕುಡಿದಕ್ಕೆ ಲಕ್ಷ್ಮೀ ದೇವಿ ಭೂಮಿಗೆ ಬಂದಾಗ ತಪಸ್ ಮಾಡಿರೋ ಜಾಗ ಅಂತೆ. ಅದು ತುಂಬ ಚೆನ್ನಾಗಿತ್ತು ಮಾತ್ರ. ನಾನು ರಿಟರ್ನ್ ಬರೋವಾಗ ಸೇಮ್ ಪಂಚಮುಖಿ ಆಂಜನೇಯ ಟೆಂಪಲ್ ಒಳಗಡೆಯಿಂದನೇ ಬರಬೇಕು ರಿಟರ್ನ್ ಬರೋವಾಗ. ಆ್ಯಂಡ್ ಅದಾದಮೇಲೆ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗಿದ್ದು ಬಿಚಾಲಮ್ಮ ದೇವಿ ಟೆಂಪಲು. ಸೊ ಇದು ಬಂದು ಅಲ್ಲಿನ ಗ್ರಾಮ ದೇವತೆ ಅಂತೆ. ಅಲ್ಲಿರೋ ಅವರು ಹೇಳ್ತಾಯಿದ್ರು. ಸೊ ಲೆಫ್ಟಲ್ಲಿರೋದು ಬಿಚಾಲಮ್ಮ ದೇವಿ, ಮಧ್ಯದಲ್ಲಿ ಶಿವ ಇದೆ, ಆ್ಯಂಡ್ ರೈಟ್ ಸೈಡಲ್ಲಿ ನಾಗದೇವರಿದ್ದಾರೆ. ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಈ ಕಂಬನ ಬಾಳೆಹಣ್ಣು ಮತ್ತು ಬೆಲ್ಲದ ಪಾಕದಿಂದ ಮಾಡಿದಾರಂತೆ. ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ದೇವ್ರುಗಳು, ಇದನ್ನೆಲ್ಲ ಅದರಲ್ಲೇ ಮಾಡಿರೋದು. ಸೊ ಅಲ್ಲಿರೋರನ್ನ ಕೇಳಿದಾಗ ಅವ್ರು ಹೇಳಿದ್ದು ಯಾಕೆ ಶೈನಿಂಗ್ ಹೊಡಿತಿದೆ ಏನು ಅಂತ ಹೇಳಿದಾಗ ಅವ್ರು ಹೇಳಿದ್ರು. ನೆಕ್ಸ್ಟು ಅಲ್ಲೇನೇ ಪಕ್ಕದಲ್ಲಿ ಏಕಶಿಲಾ ಬೃಂದಾವನ ಇದೆ. ಸೊ ಅದನ್ನು ನೋಡಿಕೊಂಡು ಅಲ್ಲೇನೇ ನೀರಿದೆ. ಸೊ ಇದಂತೂ ಎಷ್ಟು ಫೋರ್ಸಾಗಿ ಹರಿತಿತ್ತು ಅಂದರೆ ಫುಲ್ಲು ನದಿ ಫುಲ್ಲು ಇತ್ತು. ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಈ ಟೆಂಪಲಲ್ಲಿ ಇದು ಅಣ್ಣಾಚಾರ್ಯ ಅವ್ರದ್ದು ಫೌಂಡೇಶನ್ ಎಲ್ಲ ಇದೆ ಇಲ್ಲಿ. ಆ್ಯಂಡ್ ಇಲ್ಲೇ ಅಕ್ಕಪಕ್ಕ ಶಿವ ದೇವಸ್ಥಾನ, ಆ್ಯಂಡ್ ಇಲ್ಲಿ ಶ್ರೀಪಾದರಾಯರು ಅಂತ ಇದ್ದಾರೆ. ಸೊ ಇದು ಬಂದು ಅವ್ರದ್ದು ಫೌಂಡೇಶನ್. ನೆಕ್ಸ್ಟ್ ಅಲ್ಲಿಂದ ನಾವು ಅಪ್ಪಣ್ಣಾಚಾರ್ಯರ ಅವ್ರ ಮನೆಗೆ ಹೋದ್ವಿ. ಸೊ ಅಲ್ಲಿ ಬಂದು ಇದು ರಾಘವೇಂದ್ರ ಸ್ವಾಮಿ ವಿಶ್ರಾಂತಿ ಪಡಿತಿದ್ದ ಜಾಗ ಅಂತ ಇದು. ಸೊ ಈಗಲೂ ಹಾಗೆ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದನ್ನು ರೀಇನೋವೇಷನ್ ಮಾಡಿರೋದು ಅವರು. ಫುಲ್ಲು ಮನೆ ಉದ್ರೋಗಿರೋ ಫೋಟೋನು ಹಾಕ್ತೀನಿ ನೋಡಿ. ಸೊ ಅದನ್ನು ತಿರ್ಗಾ ರೀಇನೋವೇಷನ್ ಮಾಡಿ ಆ ಜಾಗನ ಹೀಗೆ ಚೆನ್ನಾಗಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕಾಣಿಸ್ತಿರೋ ಗೋಡೆ ಮೇಲೆಲ್ಲ ರಾಘವೇಂದ್ರ ಸ್ವಾಮಿಯವರು ಹುಟ್ಟಿದಾಗಿಂದ ಲಾಸ್ಟ್ ಅವ್ರ ಮಹಿಮೆಗಳೇನೇನಿದೆ ಅದನ್ನೆಲ್ಲ ಫೋಟೋ ಮುಖಾಂತರ ಹಾಕಿದ್ದಾರೆ. ಇವಾಗ ಬರ್ತಿರೋ ರಾಘವೇಂದ್ರ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಅವ್ರದ್ದು ಸ್ಟೋರಿ. ಸೊ ಇದು ಫುಲ್ಲು ಕಂಪ್ಲೀಟಾಗಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಸ್ಟೋರಿನ ಫುಲ್ಲು ಫೋಟೋಸಲ್ಲಿ ಹಾಕಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ಪು. ಮಂತ್ರಾಲಯಕ್ಕೆ ಹೋದರೆ ಇದನ್ನು ಮಸ್ಟ್ ವಿಸಿಟ್ ಮಾಡಿ. ಆ್ಯಂಡ್ ಇದು ಅಪ್ಪಣ್ಣಾಚಾರ್ಯ ಅವರು
ಪೂಜೆ ಮಾಡ್ತಿದ್ದಂಥ ದೇವ್ರ ವಿಗ್ರಹ. ಸೊ ಇದು ರೀಇನೋವೇಟ್ ಮಾಡಿರೋವಂಥದ್ದು. ಆ್ಯಂಡ್ ಇಲ್ಲಿರೋ ದೇವ್ರಿಗೆ ಕಾಯಿನ ನಾವೇನಾದ್ರು ಕೇಳಿಕೊಂಡು ಕಾಯಿನ ಇಟ್ಟರೆ ಅದಾಗುತ್ತೆ ಅನ್ನೋ ನಂಬಿಕೆ. ಸೊ ಅದಾದಮೇಲೆ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ಲೈಟ್ಸ್ ಎಲ್ಲ ಆನ್ ಆಗಿತ್ತು. ಈ ದೇವಸ್ಥಾನ ಬೆಳಗ್ಗೆ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ಇನ್ನೂ ಒಂಥರ ಚೆನ್ನಾಗಿತ್ತು. ಫುಲ್ಲು ಕತ್ಲೆ ಆದಮೇಲೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಒಳಗಡೆ ಹೋದ್ವಿ ನಾವು. ಮಹಾಮಂಗಳಾರತಿ ನಡೀತಿತ್ತು. ಇದಾದಮೇಲೆ ರಥ ಎಳಿತಾರೆ, ತೇರು. ಸೊ ರಥ ಎಳೆಯುವಾಗ ನಾನು ಒರಿಜಿನಲ್ ಆಡಿಯೋ ಸೊ 4 ರಥ ಎಳ್ದಿದ್ದನ್ನ ನೋಡಿಕೊಂಡು ನಾವು ಅಲ್ಲೇ ರೂಮ್ ಚೆಕ್ಔಟ್ ಮಾಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು, ಅಲ್ಲಿ ಬದನೆಕಾಯಿ ಬಜ್ಜಿ ಫೇಮಸ್ಸು. ಸೊ ಅದನ್ನೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಬಸ್ ಹತ್ತಿದ್ವಿ. ಸೊ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಬಸ್ಸಲ್ಲಿ ಕಾಂಪ್ಲಿಮೆಂಟರಿಯಾಗಿ ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಬಸ್ಸು. ನೀಟಾಗಿ ಮೇಂಟೈನ್ ಮಾಡಿದ್ರು. ನಮಗಂತೂ ತುಂಬಾನೇ ಇಷ್ಟ ಆಯಿತು. ನಮಗೆ ಫೈನಲಿ ಹೇಗನ್ನಿಸ್ತು ಅಂತಂದರೆ, ಟ್ರೈನಲ್ಲಿ ಹೋಗೋ ಬದಲು ಬಸ್ಸಲ್ಲೇ ಆರಾಮಾಗಿ ಹೋಗ್ಬಿಡ್ಬೇಕಿತ್ತು ಹೋಗುವಾಗ್ಲೂ ಅಷ್ಟೇ. ಬಿಕಾಸ್ ಒಬ್ಬೊಬ್ರದ್ದು ಒಂದೊಂದು ಕಡೆ ಬಿಟ್ಟಿದ್ದರಿಂದ ನೀವು ಆ ಸೀಟ್ಗೆ ಹೋಗಿ ನಾವು ಇಲ್ಲಿ ಇರ್ತೀವಿ ಅಂತ ಕೇಳೋದು ತುಂಬಾ ಕಷ್ಟ ಆಯಿತು ಟ್ರೈನಲ್ಲಿ. ಸೊ ಫಸ್ಟ್ ಟೈಮ್ ಮಂತ್ರಾಲಯಕ್ಕಾದ್ರು ಟ್ರೈನಲ್ಲಿ ಹೋಗೋರಿದ್ರೆ, ಫ್ಯಾಮಿಲಿ ಇದ್ರೂ ಅದು ಟಿಕೆಟ್ ಒಂದೇ ಕಡೆ ಬುಕ್ ಆಗಲ್ವಂತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗು. ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಸೊ ಅದರದ್ದೇ ಕಂಟಿನ್ಯೂಷನು. ಈಗ ಮನೆಗೆ ಬಂದ್ವಿ. ಬೆಳಗ್ಗೆ ಅಲ್ಲಿ ನೈಟ್ 9 o'clock ಬಸ್ ಹತ್ತಿದ್ದಕ್ಕೆ ಬೆಳಗ್ಗೆ 6 o'clock ಎಲ್ಲ ಮನೇಲಿದ್ವಿ. ಸೊ ಮನೆಗೆ ಬಂದ್ವಿ. ಆ್ಯಂಡ್ ಪ್ರತಿ ಸತಿ ಹೇಳ್ದಂಗೆ ರಾಯರಂದರೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತಾ ಇದೆ. ಸೊ ಅದು ತಿರ್ಗಾ ಪ್ರೂವ್ ಆಗ್ತಾನೆ ಇದೆ ನನ್ನ ಲೈಫಲ್ಲಂತೂ. ಸೊ ಫಸ್ಟು ನಾವು ಹೋಗಿದ್ದು ಹರಕೆ ತೀರ್ಸೋದಕ್ಕಂತ. ಸೊ ಏನಾಯ್ತಂದರೆ, ಫಸ್ಟ್ ಟೈಮ್ ಹೋಗುವಾಗ ನಾನು ಹೋಗೋದೇ ಇರಲಿಲ್ಲ. ನನ್ನ ಹಸ್ಬೆಂಡ್ ಅವ್ರ ಭಾವ ಹೋಗ್ಬೇಕಾಗಿತ್ತು. ಬಟ್ ಸಡನ್ನಾಗಿ ಅವ್ರು ಕ್ಯಾನ್ಸಲ್ ಆಗಿ ನಾನು ಸಡನ್ನಾಗಿ ಹೋಗಿದ್ದು. ಸೊ ಅದೊಂಥರ ಫಸ್ಟ್ ಟೈಮ್ ಹೋದಾಗ ಅದೊಂಥರ ಎನರ್ಜಿ, ಪಾಸಿಟಿವ್ ಫೀಲ್ ಇತ್ತು. ಸೊ ಈ ಟೈಮ್ ಹೋದಾಗ ಏನಾಯಿತು ಅಂತಂದರೆ, ನಾನು ಹರಕೆ ತೀರ್ಸೋಕೆ ಹೋಗ್ಬೇಕಿತ್ತು. ಸೊ ಫಸ್ಟ್ ದರ್ಶನ ಮಾಡಿ ರೀಚ್ ಆದಮೇಲೆ ದರ್ಶನ ಮಾಡಿ
ಹಾಗೇನೇ ಹೆಜ್ಜೆ ನಮಸ್ಕಾರ ಮಾಡಬೇಕಿತ್ತು. ಸೊ ಅದನ್ನೊಂದು ರೌಂಡ್ ಮಾಡಿ ತಿರ್ಗಾ ನಮ್ಮ ಅತ್ತೆ ಬಂದಿದ್ದಲ್ಲ ನಮ್ಮ ಜೊತೆ. ಸೊ ಅವ್ರೇನು ಹೇಳಿದ್ರು, ತಿರ್ಗಾ VIP ಎಂಟ್ರಿಗೆ ಹೋಗೋಣ ಅಂತಂದ್ರು. ಯಾಕಂದರೆ ಇದರಲ್ಲಿ ನಾರ್ಮಲ್ ಆಗಿ ಹಿಂದೆಯಿಂದ ಬಿಡ್ತಾರೆ, ಅದ್ರಲ್ಲಿ ಸ್ವಲ್ಪ ಮುಂದೆಯಿಂದ ಬಿಡ್ತಾರಲ್ವಾ, ದೇವ್ರನ್ನ ನೀಟಾಗಿ ನೋಡ್ಬೋದು ಅಂದ್ಬಿಟ್ಟು ತಿರ್ಗಾ ಒಂದು ರೌಂಡ್ ಹೆಜ್ಜೆ ನಮಸ್ಕಾರ ಆದಮೇಲೆ VIP ಎಂಟ್ರಿ ತೊಗೊಂಡು ಹೋದ್ವಿ. ಸೊ ಅಲ್ಲಿ ಹೋದ್ರೆ ಏನಾಯಿತು ಅಂತಂದರೆ ನೀಟಾಗಿ ದರ್ಶನ ಆಯಿತು. ಸೊ ಅಲ್ಲಿ ಜಾಸ್ತಿ ಜನ ಏನಿರಲಿಲ್ಲ, ನೀಟಾಗಿ ದರ್ಶನ ಆಯಿತು. ಬಟ್ ಅಲ್ಲಿ ಒಂದು ಮಿರಾಕಲ್ ಏನಾಯಿತು ಅಂತ ಅಂದರೆ, ಇದನ್ನು ನಾನು ಏನೋ ಸುಮ್ಮನೆ ಕಂಟೆಂಟ್ಗೋ ವೀಡಿಯೋಗೋಸ್ಕರ ಹೇಳ್ತಲ್ಲ, ಅಲ್ಲಾಗಿದ್ದ ಡಿವೋಷ್ನಲ್ ಎಕ್ಸ್ಪೀರಿಯನ್ಸು, ಡಿವೋಷ್ನಲ್ ಫೀಲಿಂಗಿಂದ ನಾನು ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಯಾರ್ಯಾರಿಗಾಗಿರುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಏನಾಯಿತು ಅಂತ ಅಂದರೆ, ದೇವ್ರ ಮುಂದೆ ನಿಂತ್ಕೊಂಡಾಗ, ಸೊ ರೈಟ್ ಸೈಡ್ ನನ್ನ ಹಸ್ಬೆಂಡ್ ಇದ್ರು, ಲೆಫ್ಟಲ್ಲಿ ನಾನಿದೆ, ನಮ್ಮಮ್ಮ ಮತ್ತು ಅತ್ತೆ ಸ್ವಲ್ಪ ಮುಂದೆ ಪಾಸ್ ಆದರು. ಸೊ ನಾವು ಹಿಂಗೆ ನಿಂತಿದ್ವಿ, ಇನ್ನೇನು ನಾವು ಹಿಂಗೆ ಪಾಸ್ ಆಗಬೇಕಾಗಿತ್ತು. ಆವಾಗ ಗರ್ಭದ ಗುಡಿ ಒಳಗಡೆ ಇರ್ತಾರಲ್ಲ ಅರ್ಚಕರು, ಅವರು ಇರಿ ಒಂದು ನಿಮಿಷ ಅಂತ ತಿರ್ಗಾ ಕರ್ದು ನಮ್ಮನ್ನು ನಿಲ್ಲಿಸಿ ಒಳಗಡೆಯಿಂದ ಗರ್ಭಗುಡಿ ಹತ್ರ ಇರುತ್ತಲ್ಲ ಮಂತ್ರಾಕ್ಷತೆ, ಸೊ ಅದನ್ನ ಕರ್ದು ನಮ್ಮ ಕೈಯಲ್ಲಿ ಕೊಟ್ಟರು. ನಮಗಂತೂ ಹೆಂಗೆ ಅಂದರೆ, ನಮ್ಮ ಜೊತೆ ಬಂದಿದ್ದು ನಮ್ಮಮ್ಮ ಅತ್ತೆಗೂ ಕೂಡ ಸಿಕ್ಕಿಲ್ಲ. ಸೊ ನಮ್ಗೇನಾಯ್ತು ಅಂದರೆ, ಹೋಗೋರ್ನ ಕರ್ದು ನಿಲ್ಲಿಸಿ ಕೊಟ್ರಲ್ಲ, ಅದೇನು ದೇವ್ರೆ ನಮ್ಮನ್ನ ಕರ್ದಿ ಒಂದು ಆಶೀರ್ವಾದ ಮಾಡ್ದಂಗಿತ್ತು ಅದು ನಮಗೆ. ಸೊ ಮಂತ್ರಾಕ್ಷತೆ ಎಲ್ಲರಿಗೂ ಈಸಿಯಾಗಿ ಸಿಗೋವಂಥದ್ದಲ್ಲ, ಯಾರಿಗದ್ರದ್ದು ಋಣ ಇರುತ್ತೋ, ಯಾರಿಗದ್ರ ಭಾಗ್ಯ ಇರುತ್ತೋ ಅವ್ರಿಗೆ ಸಿಗೋದು. ಬಟ್ ಅಂದರೆ ನಮಗೆ ಏನಾಯಿತು ಅಂತಂದರೆ, ಮೇನ್ ಗರ್ಭಗುಡಿಯಿಂದನೇ ಸಿಕ್ತಲ್ಲ, ನನಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಕಸಿನಿಗೆ ಸಿಕ್ತು. ಸೊ ಅದೊಂಥರ ನಮಗೆ ಡಿವೋಷ್ನಲ್ ಎಕ್ಸ್ಪೀರಿಯನ್ಸು, ಏನೋ ದೇವರೇ ನಮ್ಮನ್ನ ಕರ್ದಿ ಆಶೀರ್ವಾದ ಮಾಡ್ದಂಗಿತ್ತು ನಮಗೆ. ಸೊ ದೇವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಏನು ಸಾಕ್ಷಿ ಬೇಡ. ನಮ್ಮ ಜೊತೆನೇ ಇದ್ದಾರೆ ದೇವರು ಅನ್ನೋ ಫೀಲ್ ಹೆಂಗಂದ್ರೆ ದೇವರು ನಮ್ಮ ಜೊತೆನೇ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ನಮಗಂತೂ ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂದ್ರೆ, ಕಣ್ ತುಂಬಿ ನೀರು ಬರ್ತಿತ್ತು ಆ ಟೈಮಲ್ಲಿ. ಈ ಥರ ಯಾರಿಗಾಗಿರುತ್ತೋ ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು ಈ ಸತಿ ಹೋದಾಗ. ಆ್ಯಂಡ್ ನಾವು ನಾರ್ಮಲಾಗಿ ಲಾಸ್ಟ್ ಟೈಮ್ ಹೋಗಿದ್ದಾಗ ಮಧ್ಯಾಹ್ನನೇ ಬಂದುಬಿಟ್ಟಿದ್ವಿ, ಬಿಕಾಸ್ ಓನ್ ವೆಹಿಕಲಲ್ಲಿ ಹೋಗಿದ್ದು. ಸೊ ಈ ಸತಿ ಈವ್ನಿಂಗ್ ನೈಟ್ ಬಸ್ ಇದ್ದಿದ್ದರಿಂದ 9 o'clockಗೆ, ಸೊ ನಾವು 7 ಗಂಟೆಗೆ ಇನ್ನೊಂದು ಸತಿ ಈವ್ನಿಂಗು ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ಕೂಡ ಹೋಗಿದ್ವಿ. ಆ್ಯಂಡ್ ಅಲ್ಲಿ ಕೂಡ ತಿರ್ಗಾ ದರ್ಶನ ಆಯಿತು. ರಥ ಎಲ್ಲ ಎಳಿತಾರಲ್ವಾ, ಸೊ ಅದನ್ನೆಲ್ಲ ಫಸ್ಟ್ ಟೈಮ್ ನೋಡಿ ತುಂಬಾ ಖುಷಿ ಆಯಿತು. ಸೊ ಆ್ಯಂಡ್ ಹಾಗೆ ನಾವು ನಮ್ಮ ಮನೆಗೆ ರಾಯರ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದೀವಿ. ಸೊ ಇದನ್ನ ಸೈಡಲ್ಲಿ ಇಟ್ಟಿದ್ದೀನಿ, ಸೊ ಅದಕ್ಕೆ ವಿಡಿಯೋದಲ್ಲಿ ನೀಟಾಗಿ ತೋರಿಸೋದಕ್ಕಾಗ್ತಿಲ್ಲ. ಈ ಒಂದು ಪ್ಲೇಸಲ್ಲಿ ಅದನ್ನ ಹಾಕಿಸ್ಬೇಕು, ಮತ್ತು ಶಿವಪಾರ್ವತಿನ ಇಲ್ಲಿ ಹಾಕಿಸ್ಬೇಕು. ಸೊ ಇಲ್ಲಿ ಒಂದು ರಾಯರ್ನ ಇಲ್ಲಿ ಇಟ್ಟಿದ್ದೀವಿ. ಸೊ ತುಳಸಿ ಮಾಲೆ ಜೊತೆ ಕೊಟ್ಟರು ಇದನ್ನು. ಸೊ ಇದು ಒಂದು ತೊಗೊಂಡಿದ್ದೀವಿ, ಇದೊಂದು ವಿಗ್ರಹ. ನಮ್ಮ ಮನೆ ದೇವ್ರ ಮನೆ ಈ ಥರ ಇದೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಮಂತ್ರಾಕ್ಷತೆ ಗರ್ಭದ ಗುಡಿಯಿಂದ ಸಿಕ್ತು ಅಂತ, ಸೊ ಇದೇ ಮಂತ್ರಾಕ್ಷತೆ ಅದು. ಸೊ ಆ ಟಿಕೆಟ್ ಅಲ್ಲೇ ಹಾಕೊಂಡಿದ್ದೀವಿ, VIP ಎಂಟ್ರಿ ಟಿಕೆಟ್ ಇತ್ತಲ್ಲ, ಸೊ ಅದರಲ್ಲೇ ಹಾಕೊಂಡಿದ್ದೀವಿ ನೋಡಿ. ಆ್ಯಂಡ್ ಇದು ಬಂದು ರಾಯರ ಒಂದು ಮೃತ್ತಿಕೆ. ಇದು ಬಂದು ಎಲ್ಲಿ ಸಿಗುತ್ತೆ ಅಂದರೆ, ಮಂತ್ರಾಲಯ ಹತ್ರ ವೆಂಕಟೇಶ್ವರ ದೇವಸ್ಥಾನ ಇದೆ, ದೇವಸ್ಥಾನದ ಹತ್ರನೇ, ರಾಘವೇಂದ್ರ ದೇವಸ್ಥಾನ ಹತ್ರನೇ. ಸೊ ಅಲ್ಲಿ ಅರ್ಚಕರು ಇರ್ತಾರೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ, ಅವ್ರನ್ನ ಕೇಳಿದರೆ ಇದನ್ನು ಕೊಡ್ತಾರೆ. ಒಂದು ಪ್ಯಾಕಲ್ಲಿ 2 ಪ್ಯಾಕೆಟ್ಸ್ ಬರುತ್ತೆ. ಸೊ ಒಬ್ರಿಗೆ ಒಂದೇ ಕೊಡೋದಿದು. ಆ್ಯಂಡ್ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಸೊ ನಾವು ರಾಯರನ್ನ ನಂಬಿದಾಗ ಅವರ ಒಂದು ಮಹಿಮೆ ನಮ್ಮ ಲೈಫಲ್ಲಿ ನಡೆಯುತ್ತಲ್ಲ, ಸೊ ಅವ್ರಿಗೆ ಗೊತ್ತು ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಆ ಎನರ್ಜಿ ಹೇಗಿರುತ್ತೆ, ಆ ವೈಬ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಈವನ್ ಮಂತ್ರಾಲಯಕ್ಕೆ ಹೋದವ್ರಿಗೂ ಗೊತ್ತಾಗುತ್ತೆ ಆ ಪಾಸಿಟಿವ್ ವೈಬ್ ಹೆಂಗಿರುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅದು ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡೋಕ್ಕೆ ಸಾಧ್ಯ. ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಆಗಿರೋರ್ಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. ಸೊ ನಮಗಂತೂ ತುಂಬ ಅಂದರೆ ಮನ್ಸಿಗೆ ಸಮಾಧಾನ ಇದೆ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಏನೋ ಒಂಥರ ನೆಮ್ಮದಿ ಅಂತಾರಲ್ಲ ಆ ಥರ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿತ್ತು ಅಷ್ಟನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ರಾಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದಾ ಹೀಗೆ ಇರಲಿ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.